ಆದಿ ಅನ್ನೋ ಪಾತ್ರದ ಮುಖಾಂತರ ಎಲ್ಲರ ಮನೆ ಮಾತಾಗಿ ಸಾಕಷ್ಟು ಜನ ಹುಡುಗಿರ ಮನಸ್ಸನ್ನು ಕೂಡ ಕದ್ದಿದ್ರು. ಇವಾಗ ಶರತ್ ರಿಯಲ್ ಹೆಸರಲ್ಲೇ ಒಂದು ಪಾತ್ರವನ್ನ ಪ್ಲೇ ಮಾಡೋಕ್ಕೆ ಬರ್ತಾ ಇದ್ದಾರೆ. ನಾನಿನ್ನ ಬಿಡಲಾರೆ ಸೀರಿಯಲ್ ಮುಖಾಂತರ ಇನ್ನೇನು ಸಜ್ಜಾಗಿದೆ ತೆರೆಗೆ ಅಪ್ಪಳಿಸೋದಕ್ಕೆ. ಸೊ ಸೀರಿಯಲ್ ಬಗ್ಗೆ ಒಂದಷ್ಟು ಮಾತನಾಡಿಸ್ತಾ ಹೋಗ್ತೀನಿ. ಶರತ್ ನನ್ನ ಜೊತೆಗಿದ್ದಾರೆ. ಹಾಯ್ ಸರ್. ಹಾಯ್, ಹೇಗಿದ್ದೀರಾ? ನೀವು ಸೂಪರ್. ಶರತ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಎಷ್ಟು ಪಾತ್ರದಲ್ಲಿ ನಾವು ಡಿಫ್ರೆನ್ಸನ್ನು ನೋಡಬಹುದು? ಇದು ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ಪಾರು ಅಂತ ಹೇಳ್ಬೋದು ವೆನ್ ಇಟ್ ಕಮ್ಸ್ ಟು ಕ್ಯಾರೆಕ್ಟರ್. ಬಿಕಾಸ್ ಅಲ್ಲಿ ಒಂದು ಮಗುವಿನ ತಂದೆಯಾಗಿ ಸೀರಿಯಲ್ ಎಂಡ್ ಆಗಿತ್ತು. ಸೊ ನೋಡೋರಿಗೆ ಒಂಥರ ಅಲ್ಲಿಂದ ಟೇಕ್ ಓವರ್, ಒಂದು ಸ್ವಲ್ಪ ಅಲ್ಲಿಂದ ಮೋರ್ ಮೆಚ್ಯೂರ್ಡ್ ಕ್ಯಾರೆಕ್ಟರ್ ಇತ್ತು. ಈ ಥರ ಒಂದು 5-6 ವರ್ಷ ಸೀರಿಯಲ್ ಮಾಡಿ ಒಂದು ಲವರ್ ಬಾಯ್ ಕ್ಯಾರೆಕ್ಟ್ರಿಂದ ಒಂದು ಮೆಚ್ಯೂರ್ಡ್ ಕ್ಯಾರೆಕ್ಟರ್ ತನಕ ನಿಂತ್ಕೊಂಡಿದೆ. ನೆಕ್ಸ್ಟ್ ಅಂತ ಅಂದಾಗ ಸೊ ನಾನಿನ್ನ ಬಿಡಲಾರೆ ಈ ಥರ ಒಂದು ಸೋಷಿಯೋ ಹಾರರ್ ಅಂತ ಹೇಳಿದಾಗ ನನಗೆ ಓಕೆ ಇದನ್ನು ಮಾಡ್ಬೋದು ಅಂತ ಅನ್ನಿಸ್ತು. ಇವಾಗ ಹೇಗೆ ಇದು ಪ್ರಾಜೆಕ್ಟ್ ಶೇಪ್ ಆಗ್ತಿದೆ ಅಂತ ನೋಡಿದಾಗ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಒಳ್ಳೆ ಡಿಸಿಷನ್ ಮಾಡಿದೆ ಈ ಪ್ರಾಜೆಕ್ಟ್ ತೊಗೊಂಡು ಅಂತ ಅನ್ನಿಸ್ತಾ ಇದೆ. ಇನ್ನು ಪಾತ್ರದ ಮುಖಾಂತರ ಈಗ ಈ ಹಿಂದಿನ ಸೀರಿಯಲಲ್ಲಿ ನೋಡೋದಾದರೆ ಅಮ್ಮನಿಗೆ ಒಳ್ಳೆ ಮಗನಾಗಿ ಸಾಕಷ್ಟು ಜನಕ್ಕೆ ಒಂದು ರೀತಿ ಆ ಪಾತ್ರ ಇನ್ಸ್ಪಿರೇಷನ್ ಆಗಿತ್ತು. ಬಿಕಾಸ್ ಹೇಗಿರಬೇಕು ಗಂಡು ಮಕ್ಕಳು ಮನೇಲಿ ಅಂತ ಹೇಳ್ಬಿಟ್ಟು. ಸೊ ಈ ಪಾತ್ರದ ಮುಖಾಂತರ ಏನು ಪ್ರಾಮಿಸ್ ಮಾಡ್ತಾರೆ ಶರತ್ ಅವರು? ಈ ಪಾತ್ರದ ಮೂಲಕ ಹೇಗೆ ಒಂದು ಒಳ್ಳೆ ಅಪ್ಪ ಆಗ್ಬೋದು ಅಂತ ಜನಕ್ಕೆ ಗೊತ್ತಾಗ್ಬೋದು ಮೋಸ್ಟ್ಲಿ. ಅಂದರೆ ಮಗಳಂದರೆ ಅವನಿಗೆ ಎಷ್ಟು ಇಷ್ಟ ಅನ್ನೋದನ್ನು ಈ ಪಾತ್ರದ ಮೂಲಕ ಹೇಳೋದಕ್ಕೆ ಹೊರಟಿದ್ದೀವಿ. ಆ್ಯಂಡ್ ನಿಮಗೆ ಗೊತ್ತಿದ್ದಂಗೆ ಒಂದು ಸೀರಿಯಲ್ ಅಂತ ಒಂದು ಸ್ಟಾರ್ಟ್ ಆದಾಗ ಆ ಕ್ಯಾರೆಕ್ಟರ್ ಹೇಗೆ ಬೇಕಾದರೂ ಶೇಪ್ ತೊಗೋಬೋದು. ಸೊ ಹಾಗಾಗಿ ಈಗ ಇನಿಷಿಯಲಿ ಏನು ಮೆಸೇಜ್ ಅಂತ ಹೇಳಿದ್ರೆ, ಸೊ ಈ ಥರ ಒಂದು ತುಂಬ ಮಗಳನ್ನ ಇಷ್ಟಪಡುವಂಥ ಒಂದು ಅಪ್ಪ, ಆದರೆ ಅವನಿಗೆ ಆ ಮಗಳ ಪ್ರೀತಿ ಸಿಗ್ತಾಯಿಲ್ಲ. ಏನಕ್ಕೆ ಸಿಗ್ತಾಯಿಲ್ಲ? ಸೊ ಆ ಕ್ವಶನ್ ಮಾರ್ಕ್ ಇರುತ್ತೆ. ಅದು ಒಂದೊಂದೇ ರಿವೀಲ್ ಆಗುತ್ತೆ, ಹೇಗೆ ಏನಕ್ಕೆ ಏನಾಗುತ್ತೆ ಅಂತ. ಇವಾಗ ಒಂದು ಧಾರಾವಾಹಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಮೇಲೆ ಸಾಕಷ್ಟು ನಿರೀಕ್ಷೆಗಳಿರುತ್ತೆ. ಇದು ಒಂದು ರೀತಿಯಾಗಿ ವಿಭಿನ್ನ ಅಂತ ಅನ್ನಿಸ್ತು. ಬಿಕಾಸ್ 2 ಆಪೋಸಿಟ್ ಕ್ಯಾರೆಕ್ಟರ್ನ ಇಟ್ಟಿದ್ದಾರೆ. ಒಬ್ಬರು ದೇವ್ರನ್ನ ನಂಬ್ತಾರೆ, ಇನ್ನೊಬ್ಬರು ದೇವ್ರನ್ನ ನಂಬೋದೇ ಇಲ್ಲ. ಪ್ಲಸ್ ಮಧ್ಯದಲ್ಲಿ ಒಂದು ಮುದ್ದಾದ ದೆವ್ವ ಅಂತಲೇ ಹೇಳ್ಬೋದು ಅವರಿಗೆ. ಸೊ ಎಲ್ಲ ಒಂಥರ ಪ್ರೋಮೋ ನೋಡಿದಾಗ ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ. ಆ ಕನ್ಫ್ಯೂಷನ್ಸಿಗೆ ಒಂದೇ ಒಂದು ಲೈನ್ ತೆರೆ ಎಳೆಯುವಂಥ ಕೆಲಸ ಏನಾದರೂ ಆಗ್ಬೋದಾ ನೀವು? ಒಂದು ಲೈನಲ್ಲಿ ಹೇಳೋದು ಕಷ್ಟ, ಬಟ್ ತುಂಬ ನೀವು ನೋಡ್ಬೋದು. ಅದನ್ನು ದೆವ್ವ ಅಂತ ಹೇಳೋದಕ್ಕಾಗಲ್ಲ, ಆತ್ಮ ಅಂತ ಹೇಳ್ಬೋದು. ಒಂದು ತುಂಬ ಪ್ಲೀಸಿಂಗ್, ನೋಡೋದಕ್ಕೆ ಪ್ಲೆಸೆಂಟ್ ಆಗಿರುವಂಥ ಒಂದು ಆತ್ಮ. ಅಲ್ಲಿ ಒಂದು ಅಮ್ಮನ ಲವ್ ಕಾಣುತ್ತೆ ಬಿಟ್ಟರೆ ನಿಮ್ಗೆಲ್ಲೂ ಏನೋ ಹೆದರಿಸ್ತಾರೆ, ಅವ್ರಿಗೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ನಿಮ್ಗೆ ಕಾಣಿಸಲ್ಲ. ಸೊ ಅಲ್ಲೂ ಒಂದು ಮಗಳ ಒಂದು ಆ ಮಗಳಿಗೆ ತೋರಿಸುವಂಥ ಒಂದು ಕಾಳಜಿ ಕಾಣಿಸುತ್ತೆ. ಸೊ ಸೀರಿಯಲಲ್ಲೂ ಕೂಡ ಅದನ್ನೇ ಮಗಳನ್ನು ಈ ದುಷ್ಟರಿಂದ ಹೆಂಗೆ ಅಮ್ಮ ರಕ್ಷಿಸ್ತಾಳೆ ಅನ್ನೋದಕ್ಕೆ ನಾನಿನ್ನ ಬಿಡಲಾರೆ ಅಂತ ಯಾರಿಗೆ ಹೇಳ್ತಿದ್ದಾರೆ ಅಂದರೆ ಮಗುಗೆ ಹೇಳ್ತಾ ಇದ್ದಾರೆ. ಎಷ್ಟೇ ನಾನು ಇರಲಿ ಇಲ್ಲದೆ ಇರಲಿ, ನಾನಿನ್ನ ಬಿಡಲ್ಲ, ನಾನಿನ್ನ ಪ್ರೊಟೆಕ್ಟ್ ಮಾಡ್ತೀನಿ ಅಂತ. ಸೊ ಇದು ನಾನಿನ್ನ ಬಿಡಲಾರೆ ಟೈಟಲ್ ಕೇಳಿದ ತಕ್ಷಣ ಕೆಲವರು ಬೇರೆ ಬೇರೆ ಥರ ಯೋಚನೆ ಮಾಡ್ತಾರೆ. ಯಾಕೆಂದರೆ ನಾವು ಸಿನಿಮಾ ನೋಡಿದ್ದೀವಿ. ಸೊ ಬಟ್ ಇಲ್ಲಿ ನಾನಿನ್ನ ಬಿಡಲಾರೆ ಅನ್ನೋ ಟೈಟಲ್ಗೆ ಏನಕ್ಕೆ ಅನ್ನೋದು ಫಸ್ಟ್ ಎಪಿಸೋಡಲ್ಲೇ ಗೊತ್ತಾಗ್ಬಿಡುತ್ತೆ. ನನಗೆ ಅದೇ ಪ್ರಶ್ನೆ ಹುಟ್ಟಿದ್ದು. ನಾನಿನ್ನ ಬಿಡಲಾರೆ ಅಂದ ತಕ್ಷಣ ಫಸ್ಟ್ ನೆನಪಾಗೋದು ಅನಂತ್ ನಾಗ್ ಅವರು. ಅದಾದ್ಮೇಲೆ ನೆನಪಾಗೋದು ಹೀರೋನ ಬಿಡಲ್ಲ. ಬಿಕಾಸ್ ಇಬ್ರು ಕಾಣಿಸ್ಕೊಂಡಾಗ. ಸೊ ಇನ್ನೊಬ್ರು ಮಗು ಫೋಟೋ ಎಲ್ಲ ಹೊಡೆದಾಕ್ತಾರೆ. ಯಾಕಷ್ಟು ಆಕ್ರೋಶ ಅವ್ರಿಗೆ ಅಂತ ಹೇಳ್ಬಿಟ್ಟು ಮಗು ಮೇಲೆ? ಹೌದು, ಒಂದು ಸೀರಿಯಲ್ ಅಂತ ಬಂದಾಗ ಒಂದು ಕತೆ ಒಂದೊಂದೇ ಎಳೆ ಬಿಚ್ಕೋಬೇಕು ಅಂತಂದಾಗ ಬೇರೆ ಬೇರೆ ಥರ ಕ್ಯಾರೆಕ್ಟರ್ಸ್ ಬೇಕಾಗುತ್ತೆ. ಸೊ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಬೇಕಾಗುತ್ತೆ, ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಬೇಕಾಗುತ್ತೆ. ಸೊ ರುಹಾನಿ ಶೆಟ್ಟಿ ಅವರು ಮಾಯಾ ಅನ್ನೋ ಒಂದು ಕ್ಯಾರೆಕ್ಟರ್ ನೆಗೆಟಿವ್ ಲೀಡಾಗಿ ಮಾಡ್ತಾಯಿದ್ದಾರೆ. ಆ್ಯಂಡ್ ಇವಾಗ ಇದರಲ್ಲಿ ಸುಮಾರು ಕತೆಗಳಿದೆ, ಸುಮಾರು ವರ್ಲ್ಡ್ಸ್ ಇದೆ ಆ್ಯಕ್ಚುಲಿ. ಬಟ್ ಎಲ್ಲ ವರ್ಲ್ಡ್ಸು ಕನೆಕ್ಟ್ ಆಗುತ್ತೆ. ಅದೆಲ್ಲದಕ್ಕೂ ಒಂದೊಂದು ಕಾರಣಗಳಿದೆ. ಏನೇನಕ್ಕೆ ಎಲ್ಲೇ ಈ ಬೇರೆ ಬೇರೆ ವರ್ಲ್ಡ್ಗಳಲ್ಲಿ ನಡೆಯುವಂಥ ವಿಷಯಗಳಿಗೆ ಏನಕ್ಕೆ ಹೆಂಗೆ ಕನೆಕ್ಟ್ ಆಗಿದೆ ಅನ್ನೋದನ್ನು ಡಿಸ್ಕ್ಲೋಸ್ ಮಾಡೋದೇ ನಾನಿನ್ನ ಬಿಡಲಾರೆ ಆ್ಯಕ್ಚುಲಿ. ಬಟ್ ಅದು ಜನ ತುಂಬ ಇಷ್ಟಪಡ್ತಾರೆ. ಬಿಕಾಸ್ ಯೂಶ್ವಲಿ ಒಂದು ಸೀರಿಯಲ್ ಅಂತಂದಾಗ ಒಂದು ಸೆಟ್ ಪ್ಯಾಟರ್ನ್ ಇರುತ್ತೆ. ಬಟ್ ನಾವಿವಾಗ ಹೆಂಗೆ ಅಂದರೆ ಆ ಪ್ಯಾಟರ್ನ ಬ್ರೇಕ್ ಮಾಡಬೇಕು ಅಂತ ಮಾಡ್ತಾ ಇರುವಂಥ ಸೀರಿಯಲ್ ಇದು. ಬರೀ ಕತೆ ವೈಸ್ ಅಂತಲ್ಲ, ನಾವು ಶೂಟ್ ಮಾಡೋ ರೀತಿ ಆಗಿರಲಿ. ಸೊ ಯೂಶ್ವಲಿ ನಾವು ನಾರ್ಮಲಾಗಿ ಫುಲ್ ಲೈಟಲ್ಲಿ ಯೂಸ್ ಮಾಡ್ತೀವಿ, ಬಟ್ ನಾವು ಇದರಲ್ಲಿ ಕಟ್ ಲೈಟ್ ಯೂಸ್ ಮಾಡ್ತಾಯಿದ್ದೀವಿ. ಸೊ ಬಿಕಾಸ್ ಅದು ನೋಡೋರಿಗೆ ಓಕೆ ಸೀರಿಯಲ್ ಅಲ್ಲ ಸಿನಿಮಾ ಅನ್ನೋ ಫೀಲ್ ಕೊಡುತ್ತೆ ಆ್ಯಕ್ಚುಲಿ. ಸೊ ಮೇಕಿಂಗ್ ವೈಸ್ ಆಗಲಿ ಕತೆ ವೈಸ್ ಆಗಲಿ ಬೇರೆ ಥರ ಅಪ್ರೋಚ್ ಇಟ್ಕೊಂಡು ಮಾಡ್ತಿರುವಂಥ ಸೀರಿಯಲ್ಲು. ಆ್ಯಂಡ್ ಹಾರರ್ ಅನ್ನೋಕ್ಕಿಂತ ಸೋಷಿಯೋ ಹಾರರ್ ವಿತ್ ಫ್ಯಾಂಟಸಿ ಅಂತ ಹೇಳ್ಬೋದು. ಬಿಕಾಸ್ ತುಂಬ ಎಲಿಮೆಂಟ್ಸ್ ಇದೆ, ಗ್ರಾಫಿಕ್ ಎಲಿಮೆಂಟ್ಸ್ ಇದೆ. ಒಂದು ಗಿಳಿ ಇದೆ ಗ್ರಾಫಿಕಲಿ, ಒಂದು ಆಮೆ ಇದೆ,
ಆ್ಯಂಡ್ ನಾಯಿ ಇದೆ, ರಿಯಲ್ ನಾಯಿನೇ ಇದೆ. ಐ ಮೀನ್ ಇಟ್ಸ್ ಫನ್ ಆ್ಯಕ್ಚುಲಿ. ನಾವೇ ಸೀನ್ನ ಎಂಜಾಯ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಈ ಥರ ಒಂದು ಗ್ರೀನ್ ಮ್ಯಾಟಲ್ಲಿ ಶೂಟ್ ಮಾಡಿದಾಗ ಔಟ್ಪುಟ್ ಹೇಗೆ ಬರ್ಬೋದು ಅಂತ ನೋಡ್ತಾ ಇರ್ತೀವಿ. ಆ್ಯಂಡ್ ಒಂದಷ್ಟು ಗ್ಲಿಮ್ಸಸ್ಸು ನೋಡಿದ್ದೀವಿ, ಸಖತ್ತು ಚೆನ್ನಾಗಿ ಬಂದಿದೆ. ಆ್ಯಂಡ್ ಜನ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲ್ಲ, ಓ ಸೀರಿಯಲಲ್ಲೂ ಈ ಥರ ಮಾಡಬಹುದಾ ಅಂತ ಅನಿಸೋ ಮಟ್ಟಿಗೆ ಮಾಡಿದ್ದಾರೆ. ಆ್ಯಂಡ್ ಸೋ ಹ್ಯಾಪಿ. ನನಗೆ ಏನು ಎಕ್ಸೈಟಿಂಗ್ ಅಂದರೆ ಫಸ್ಟ್ ಎಪಿಸೋಡ್ ನೋಡ್ಬಿಟ್ಟು ಜನಗಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಡೆಫಿನೆಟ್ಲಿ ನಮ್ಮ ಒಂದು ಕ್ಯಾರೆಕ್ಟರ್ನೆಲ್ಲ, ನಾಯಿ ಕ್ಯಾರೆಕ್ಟರ್ ಅದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಈಗ ಹೆಂಗೆ ನಾವೆಲ್ಲ ಇದ್ದೀವೋ ಅದೂ ಒಂದು ಕ್ಯಾರೆಕ್ಟರ್, ಚಾರ್ಲಿ ಅಂತ ಹೆಸರು ಅದ್ರದ್ದು. ಸೊ ಲೈಕ್ ನಮಗೆ ಶೂಟ್ ಮಾಡಿಸೋದು ಅದು ಕಷ್ಟ ಆಗ್ಬೋದು, ಬಟ್ ನಾವು ಎಪಿಸೋಡಲ್ಲಿ ನೋಡಿದಾಗ ಎಷ್ಟು ಅಡೋರಬಲಾಗಿ ಕಾಣಿಸ್ತಾನೆ ಅವನು ಅಂತಂದರೆ ನಮಗೇನೆ ಅನಿಸ್ತಾ ಇರುತ್ತೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ ಅಂತ. ಜನ ಅಟ್ಲೀಸ್ಟ್ ಅವನು ನೋಡೋಕ್ಕೂ ಅವನಿಗೂ ಫ್ಯಾನ್ಸ್ ಥರ ಬರುವಂಥ ಜನ ಬರ್ತಾರೆ ಅಂತ ಅದನ್ನು ನೋಡಿದ್ಮೇಲೆ ನಂಗೆ ಅನಿಸುತ್ತೆ. ಚಾರ್ಲಿ 77 ಚಾರ್ಲಿ ಏನಾದರೂ ತಂದುಬಿಟ್ರ ಅಂತ ನೀವು ನೋಡಿದಾಗ ನಿಮ್ಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ ಆ್ಯಕ್ಚುಲಿ, ಅವನೇ ಅಂತ ಅನಿಸುತ್ತೆ. ಬಟ್ ನಿಮ್ಗೆ ಆ ಪಪ್ಪಿ ಫೇಸ್ ಮಾಡಿಕೊಂಡು ಆ ಸ್ಕ್ರೀನಲ್ಲಿ ರಿಯಾಕ್ಷನ್ ಕೊಡ್ತಾ ಇದ್ರೆ ಸೋ ಕ್ಯೂಟ್, ಇಟ್ಸ್ ಸೋ ಕ್ಯೂಟ್ ಆ್ಯಕ್ಚುಲಿ. ನಿಜವಾಗ್ಲೂ ಕಷ್ಟ. ಈಗ ಮನುಷ್ಯರ ಕೈಯಲ್ಲಿ ಆ್ಯಕ್ಟಿಂಗ್ ಮಾಡಿಸೋದೇ ಗೋಳಾಡ್ತಾ ಇರ್ತೀವಿ, ಬೇಗ ಕರೆದ ತಕ್ಷಣ ಬರಲ್ಲ, ನಮಗೆ ಸುಸ್ತಾಗಿರುತ್ತೆ, ಮತ್ತು ಆ ಥರ ಎಲ್ಲ ತುಂಬ ನಾನು ಬಿಕಾಸ್ ನೋಡಿದ್ದೀನಿ, ಅದರಿಂದ ಹೇಳ್ತಾ ಇದ್ದೀನಿ. ಸೊ ಇನ್ನು ಪ್ರಾಣಿಗಳ ಕೈಯಲ್ಲಿ ಅದು ಓವರಾಲ್ ಫುಲ್ ಸೀರಿಯಲ್ವರೆಗೂ ಕರ್ಕೊಂಡು ಹೋಗ್ಬೇಕಂದ್ರೆ ಅದು ಬಿಗ್ ಚಾಲೆಂಜ್ ಅಂತಲೇ ಹೇಳ್ಬೋದು. ಹೌದು, ಅದು ತುಂಬ ದೊಡ್ಡ ಟಾಸ್ಕ್ ಆ್ಯಕ್ಚುಲಿ. ಬಿಕಾಸ್ ಅವ್ರಿಗೊಂದಷ್ಟು ಟ್ರೈನ್ ಮಾಡಿರ್ತಾರೆ. ಸೊ ಅದು ಅವ್ರ ಓನರ್ ಏನಿರ್ತಾರೋ ಅವ್ರ ಮಾತಷ್ಟೇ ಕೇಳ್ತಾ ಇರ್ತಾರೆ. ಸೊ ನಾವು ಆ ಸೀನಿಗೆ ಏನು ಬೇಕು ಅನ್ನೋದನ್ನ ತೆಗ್ಸೋದು ದೊಡ್ಡ ಚಾಲೆಂಜ್ ಆ್ಯಕ್ಚುಲಿ. ಅದನ್ನು ಆ್ಯಕ್ಚುಲಿ ಇವಳು ಮಹಿತಾ ಜೊತೆ ಇರುತ್ತೆ, ಅದು ಹಿತಾ ಜೊತೆ ಇರುತ್ತೆ ಥ್ರೂ ಔಟ್. ಐ ಮೀನ್ ಅದು ಒಂಥರ ಪ್ರೊಟೆಕ್ಟಿವ್ ಆಗಿರುತ್ತೆ. ಐ ಮೀನ್ ಅವ್ರಿಗೇನು ಮಾಡಬಾರ್ದು, ಯಾರು ಏನೂ ಮಾಡಬಾರ್ದು ಅನ್ನೋ ಥರ. ಸೊ ಹಾಗಾಗಿ ಒಳ್ಳೊಳ್ಳೆ ಸೀನ್ಗಳಲ್ಲಿ ಅದು ಇನ್ವಾಲ್ವ್ ಆಗಿದೆ. ನೀವು ನೋಡೋರಿಗೆ ಅದು ಹೇಳೋದಕ್ಕಾಗಲ್ಲ, ನೀವು ನೋಡಿದಾಗ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಇನ್ನು ಮಹಿತಾ ಅಂದ ತಕ್ಷಣ ನನಗೆ ನೆನಪಾಯಿತು, ಅವರು ಮಮ್ಮಿ ಅಂತ ಕರೀತಾರಂತೆ ನೀತಾ ಅವ್ರಿಗೆ, ನಿಮಗೆ ಅಪ್ಪ ಅಂತ ಡ್ಯಾಡಿ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ರು. ಸೊ ಇವಾಗ ನಿಜ ಜೀವನದಲ್ಲಿ ಹೇಗಾಗ್ಬಿಟ್ಟಿದೆ ಅಂದರೆ ಅಂಗೈಯಲ್ಲೇ ಪ್ರಪಂಚ ಅನ್ನೋ ಹಾಗೆ ಎಲ್ಲರೂ ಮೊಬೈಲಿಗೆ ಅಡಿಕ್ಟ್ ಆಗಿಬಿಟ್ಟು ತಾಯಿ ಮಗಳು ಅಪ್ಪ ಅಮ್ಮ ಬಂಧು ಬಳಗ ಈ ಸಂಬಂಧಗಳಿಗೆ ಬೆಲೆನೇ ಇರೋದಿಲ್ಲ, ಫೀಲಿಂಗ್ ಸೆಂಟಿಮೆಂಟ್ಗೆಲ್ಲ. ಸೊ ಈ ಸೀರಿಯಲ್ ಮುಖಾಂತರ ಎಷ್ಟು ಆ ನೈಜ ಘಟನೆಗಳನ್ನು ತೋರ್ಸೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಖಂಡಿತ. ಲೈಕ್ ಅವಳು ಐ ಮೀನ್ ತುಂಬ ಚಿಕ್ಕವಳು ಕಾಣಿಸ್ತಾಳೆ, ಬಟ್ ಶೀ ಇಸ್ ವೆರಿ ಮೆಚ್ಯೂರ್ಡ್. ಅಂದರೆ ಸೀನ್ಸ್ ಅಂತ ಬಂತಂದಾಗ ಎಷ್ಟು ಚೆನ್ನಾಗಿ ಇನ್ವಾಲ್ವ್ ಆಗ್ತಾಳೆ ಅಂತಂದರೆ ನಮಗೆ ಅಲ್ಲಿ ನೋಡಿದಾಗಲೇ ಅನಿಸುತ್ತೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳಲ್ಲ ಅಂತ. ಇನ್ನು ನಾವು ನೋಡಿದ್ದೀವಿ ಎಲ್ಲ ಇವಾಗ ಸೀರಿಯಲ್ಗಳಲ್ಲೆಲ್ಲ ಚೈಲ್ಡ್ ಆರ್ಟಿಸ್ಟ್ನ ಯೂಸ್ ಮಾಡಿಬಿಟ್ಟು ಮಾಡ್ತಾರೆ. ಬಟ್ ಅವ್ರದ್ದೆಲ್ಲ ಒಂದು ಬಬ್ಲಿ ಕ್ಯಾರೆಕ್ಟರ್ ಆಗಿರ್ಬೋದು. ಸೊ ಈ ಥರ ನೋಡಿದ್ದೀವಿ. ಬಟ್ ಇದು ಮಹಿತಾಗೆ ಒಂದು ಡಿಫ್ರೆಂಟ್ ಅಪ್ರೋಚ್ ಇದೆ ಆ ಕ್ಯಾರೆಕ್ಟರ್ಗೆ. ಆ ಕ್ಯಾರೆಕ್ಟರ್ ಮಾತಾಡಲ್ಲ ಆ್ಯಕ್ಚುಲಿ. ಸೊ ಅದು ಏನಕ್ಕೆ ಏನು ಅನ್ನೋದು ನಿಮಗೆ ಕಮ್ಮಿಂಗ್ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಅವಳು ಮಾತಾಡ್ದೇ ಅಷ್ಟು ಲೈಕ್ ಪ್ರತಿಯೊಂದು ಸೀನಲ್ಲಿ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾಳೆ ಅಂತಂದರೆ, ಯೂಶ್ವಲಿ ಏನಾಗುತ್ತೆ ಅಂದರೆ ಒಂದಷ್ಟು ಎಪಿಸೋಡ್ ಆದಮೇಲೆ ಕತೆ ಓಪನ್ ಆಗುತ್ತೆ. ಯಾಕೆಂದರೆ ಎಲ್ಲ ಇಂಟ್ರೊಡಕ್ಷನ್ಸ್ ಆಗುತ್ತೆ, ಆ ಕತೆ ಒಳಗೆ ಹೋಗೋದಕ್ಕೆ ಒಂದಷ್ಟು ಟೈಮ್ ತೊಗೊಳುತ್ತೆ. ಬಟ್ ನಮ್ಮದು ಮೊದಲನೇ ಎಪಿಸೋಡಲ್ಲೇ ನಾವು ಡೈರೆಕ್ಟ್ ಕತೆಗೆ ಹೋಗ್ತೀವಿ. ಮೊದಲನೇ ಎಪಿಸೋಡಲ್ಲೇ ಜನಕ್ಕೆ ಎಲ್ಲ ಕ್ಯಾರೆಕ್ಟರ್ಸು ಕನೆಕ್ಟ್ ಆಗುತ್ತೆ. ಸೊ ಹಂಗಾಗಿ ಮೊದಲನೇ ಎಪಿಸೋಡ್ ಯಾರು ಮಿಸ್ ಮಾಡಿಬಿಡಿ ಅಂತ ಹೇಳ್ತೀನಿ. ಇನ್ನು ಫೈನಲಿ ಈಗ ಸಾಕಷ್ಟು ಧಾರಾವಾಹಿಗಳು ಬರುತ್ತೆ, ನಾಮೊಂದು ತಾಮೊಂದು ಅಂತ ಪೈಪೋಟಿನೂ ಕೂಡ ಸಿಕ್ಕಾಪಟ್ಟೆ ಇದೆ. ನಿಮ್ಮ ಧಾರಾವಾಹಿಯನ್ನು ಯಾಕಾಗಿ ಜನ ನೋಡಬೇಕು, ಏನು ಒಳ್ಳೆ ಸ್ಟ್ರಾಂಗ್ ಮೆಸೇಜ್ ಇರುತ್ತೆ, ಜನರನ್ನು ಹಿಡಿದು ಕೂರಿಸುವಂತಹ ಕಂಟೆಂಟ್ ಏನಿದೆ? ಅದೇ ನೀವು ಹೇಳ್ದಂಗೆ ಕಾಂಪಿಟೇಷನ್ ಇರಲೇಬೇಕು. ಹೆಲ್ದಿ ಕಾಂಪಿಟೇಷನ್ ಇದ್ದಾಗ ನಮ್ಮ ಕ್ವಾಲಿಟಿ ಸ್ಟ್ಯಾಂಡರ್ಡು ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ನಿಮಗೆ ಮೊದಲೇ ಹೇಳಿದಾಗೆ ಈಗ ರೆಗ್ಯುಲರಾಗಿ ಏನೊಂದು ಸೀರಿಯಲ್ ಪ್ಯಾಟ್ರನ್ ಅನ್ನೋದೊಂದು ಬರ್ತಾಯಿತ್ತು, ಅದನ್ನು ಬ್ರೇಕ್ ಮಾಡಿ ಏನೋ ಬೇರೆದು ಟ್ರೈ ಮಾಡೋಣ ಅಂತ ಮಾಡಿರುವಂಥ ಒಂದು ಸೀರಿಯಲ್ ಇದು. ಇಲ್ಲಿಂದ ಬೇರೆ ಎಲ್ಲ ಸೀರಿಯಲ್ಗಳು ನೆಕ್ಸ್ಟ್ ಲೆವೆಲ್ ಯೋಚನೆ ಮಾಡ್ತಾರೆ. ಬಿಕಾಸ್ ನಾವು ಒಂದ್ಸರಿ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ಮೇಲೆ ಬೇರೆಯವ್ರಿಗೆ ಬೇರೆ ಯೋಚನೆ ಮಾಡಲೇಬೇಕಾಗುತ್ತೆ. ನಮ್ಗೆ ಪಾರಲ್ಲೂ ಹಾಗೆ ಆಗಿತ್ತು. ಸೊ ನಾವು ಫಸ್ಟು ಪಾರು ಮಾಡಿದಾಗ ದೊಡ್ಡದಾಗಿ ಮನೆಯನ್ನು ತೋರಿಸಿ ರಿಚ್ ಫ್ಯಾಮಿಲಿ ತೋರಿಸಿ ಅಲ್ಲಿಂದ ಒಂದು ಟ್ರೆಂಡ್ ಸೆಟ್ ಆಗಿತ್ತು. ಸೊ ಅದೇ ಥರ ನಾನಿನ್ನ ಬಿಡಲಾರೇನು ಕೂಡ ಮೇಕಿಂಗ್ ವೈಸ್ ಆಗಲಿ ಕತೆ ವೈಸ್ ಆಗಲಿ ಖಂಡಿತ ಟ್ರೆಂಡ್ ಸೆಟ್ ಮಾಡುತ್ತೆ. ನಾನು ಇಷ್ಟೆಲ್ಲ ಮಾತಾಡ್ತಿರ್ಬೋದು, ನಾನು ಇಷ್ಟು ಮಾತಾಡಿದ್ದಕ್ಕೆ ಜಸ್ಟಿಫಿಕೇಷನ್ನೇ ಫಸ್ಟ್ ಎಪಿಸೋಡು. ಈ ಫಸ್ಟ್ ಎಪಿಸೋಡ್ ನೋಡಿದ್ಮೇಲೆ ನಾನಿನ್ನ ಬಿಡಲಾರೆ ಅಂತ ಅವ್ರು ಹೇಳ್ತಾರೆ. ರಿಷಿಕಾ ಅವ್ರು ಕೂಡ ಇದನ್ನೇ ಹೇಳ್ತಾ ಇದ್ರು, ನಾನು ಸೀರಿಯಲ್ ನೋಡಿ ಅಂತ ಹೇಳಲ್ಲ, ಫಸ್ಟ್ ಎಪಿಸೋಡ್ ನೋಡಿ ಅದೇ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಸೀರಿಯಲ್ಗೆ. ಇನ್ನೇನು ಜನವರಿ 27ಕ್ಕೆ ಮನೆ ಮಾತಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.
ಸೊ ಇದಿಷ್ಟು ಶರತ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.